ಎಲ್ಲರಿಗೂ ನಿಮ್ಮ ಪ್ರೀತಿಯ ದಿವ್ಯ ಮಾಡವ ನಮಸ್ಕಾರಗಳು. ಐಗ್ರೀವ ತ್ರಿಬಲ್ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಬನ್ನಿ, ಇವತ್ತು ನಿಮ್ಮ ಪಾರ್ಟ್ನರ್ ಕರೆಂಟ್ ಫೀಲಿಂಗ್ ಏನಿದೆ ಅಂತ ನೋಡುವ. ಟ್ಯಾರೋನಲ್ಲಿ ನಿಮ್ಮ ಪಾರ್ಟ್ನರ್ನ ಸದ್ಯದ ಪರಿಸ್ಥಿತಿ ಏನಿದೆ ಅನ್ನೋದ್ರ ಬಗ್ಗೆ ಈ ರೀಡಿಂಗ್ ಆಗಿರುತ್ತೆ. ನೋಡೋಣ. ಏಂಜಲ್ಸ್ ಪ್ಲೀಸ್ ನನ್ನ ವ್ಯೂವರ್ಸ್ಗೆ ಅವ್ರ ಪಾರ್ಟ್ನರ್ ಕರೆಂಟ್ ಸಿಚುವೇಶನ್, ನಿಮ್ಮ ಪಾರ್ಟ್ನರ್ನ ಮನಸಲ್ಲೇ ನೆನೆಸ್ಕೊಂಡು ಈ ವಿಡಿಯೋನ ನೋಡೋದ್ರಿಂದ ನಿಮಗೆ ರೆಸನೆಂಟ್ ಆಗುತ್ತೆ. ಓಕೆ, ಏಂಜಲ್ಸ್ ಪ್ಲೀಸ್ ವ್ಯೂವರ್ಸ್ಗೆ ಪಾರ್ಟ್ನರ್. ಓಕೆ, ಥ್ಯಾಂಕ್ ಯು. ಕಾರ್ಡ್ ಇಟ್ಬಿಟ್ಟು ಆ ನಂತರ ಹೇಳ್ತೀನಿ ನಿಮಗೆ. ಓಕೆ, ಇದನ್ನು ಹೇಳಿ ಆ ನಂತರ ನಿಮಗೆ ನಾನು ಹೇಳ್ತೀನಿ. ತುಂಬ ಕಾರ್ಡ್ಸ್ ಬಂದಿದೆ. ಸದ್ಯಕ್ಕೆ ನಿಮ್ಮ ಪಾರ್ಟ್ನರು ಯಾವುದೋ ಒಂದು ಕೆಲಸದ ಬಗ್ಗೆ ಕೂಡ ತುಂಬ ಯೋಚನೆನ ಮಾಡ್ತಾ ಇದ್ದಾರೆ. ಯಾವುದು ಸರಿ ಯಾವುದು ತಪ್ಪು ಅನ್ನೋಂಥ ಒಂದು ಜವಾಬ್ದಾರಿ ಅವರ ಮೇಲೆ ಇರೋವಂಥ ವ್ಯಕ್ತಿ ನಿಮ್ಮ ಪಾರ್ಟ್ನರ್ ಆಗಿದ್ದಾರೆ. ಕೆಲವರಿಗೆ ನ್ಯಾಯನ ದೊರಕಿಸ್ಕೊಡುವಂಥ ಕೆಲಸದಲ್ಲಿರೋವಂಥ ವ್ಯಕ್ತಿ ಕೂಡ ನಿಮ್ಮ ಪಾರ್ಟ್ನರಲ್ಲಿ ಆಗಿರೋವಂಥ ನಿಮ್ಮ ಪರ್ಸನ್ ಇರೋವಂಥದ್ದು ಇಲ್ಲಿ ಕಾಣ್ತಾ ಇದೆ. ಅವರು ಯಾವುದನ್ನು ಎಲ್ಲಿ ತಪ್ಪಾಗಿದೆ, ಏನು ತಪ್ಪಾಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕು ಅಂತ ಕೂಡ ಇಲ್ಲಿ ಯೋಚನೆನ ಮಾಡ್ತಿದ್ದಾರೆ. ತುಂಬ ಸೀಕ್ರೆಟ್ ಕೂಡ ಇಲ್ಲಿ ತುಂಬ ಇದೆ, ತುಂಬ ಸೀಕ್ರೆಟ್ ಇದೆ. ಮತ್ತು ಅವರು ತುಂಬ ನೋವಲ್ಲಿದ್ದಾರೆ. ನಾನು ಏನೇ ಮಾಡಿದ್ರೂ ಕೂಡ ಅದು ನನಗೆ ಸಿಗ್ತಾ ಇಲ್ಲ. ಏನೋ ಒಂದು ಅವರು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಏನೋ ಒಂದು ಕೆಲಸದ ಬಗ್ಗೆ ಕೂಡ ಆಗಿರ್ಬೋದು, ಅವ್ರು ಏನೋ ಒಂದು ತೊಗೋಬೇಕು ಅಂತ ಕೂಡ ಅಂದ್ಕೊಂಡಿರ್ಬೋದು. ಅದೇನೇ ಅಂದ್ಕೊಂಡ್ರು ಕೂಡ ಅದು ಆಗ್ತಾ ಇಲ್ಲ ಅಂತ ಕೂಡ ಅವರು ತುಂಬ ಫೀಲ್ ಮಾಡ್ಕೊಂಡಿದ್ದಾರೆ. ತುಂಬ ನೋವಲ್ಲಿದ್ದಾರೆ. ಮತ್ತು ದುಡ್ಡಿನ ಬಗ್ಗೆ ಕೂಡ ಯೋಚನೆನ ಮಾಡ್ತಿದ್ದಾರೆ. ಮತ್ತು ತುಂಬ ಬ್ಯಾಲೆನ್ಸಿಂಗ್ ಮಾಡ್ತಿದ್ದಾರೆ. ನಾನು ಯಾವುದನ್ನು ಆಯ್ಕೆ ಮಾಡ್ಕೋಬೇಕು, ಯಾವುದನ್ನು ಆಯ್ಕೆ ಮಾಡ್ಕೋಬಾರ್ದು ಅಂತ ಅವ್ರಿಗೆ ತುಂಬ ಕನ್ಫ್ಯೂಷನ್ ಇರೋದ್ರಿಂದ ಎರಡನ್ನೂ ತುಂಬ ಬ್ಯಾಲೆನ್ಸಲ್ಲಿ ಇದ್ದಾರೆ. ಅವರು ಕೂತು ತಾಳ್ಮೆಯಿಂದ ಅವರ ಜವಾಬ್ದಾರಿ ಕಡೆ ಗಮನ ಕೊಟ್ಟಿದ್ದೇ ಆದರೆ ಅವರ ಪರಿಸ್ಥಿತಿ ಏನಿದೆ ಅದು ಖಂಡಿತ ಒಂದು ಉತ್ತಮ ಸ್ಥಿತಿಗೆ ಬರೋವಂಥ ಚಾನ್ಸಸ್ಸು ಇಲ್ಲಿ ತುಂಬಾ ಇದೆ. ಒಂದು ಸೀಕ್ರೆಟ್ ಇದೆ, ತುಂಬ ಸೀಕ್ರೆಟ್ ಇದೆ. ಆ ಸೀಕ್ರೆಟ್ನ ಕೂಡ ಅವರು ಹುಡುಕಬೇಕು, ತಿಳ್ಕೊಬೇಕು ಅಂತ ಕೂಡ ತುಂಬ ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ಆ ಸೀಕ್ರೆಟ್ನ ತಿಳ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಆ ಸೀಕ್ರೆಟ್ನ ತಿಳ್ಕೊಳ್ಳೋದಕ್ಕೆ ಕೂಡ ಅವರು ತುಂಬ ಪ್ರಯತ್ನ ಮಾಡಿರ್ಬೋದು. ಅದರಲ್ಲಿ ತುಂಬ ಅವರು ಅವರ ಫ್ರೆಂಡ್ ಸರ್ಕಲಲ್ಲಿ ಕೂಡ ಅವರು ಜಗಳ ಕೂಡ ಮಾಡ್ಕೊಂಡಿರ್ಬೋದು. ಅವರು ತುಂಬ ನಂಬಿರೋವಂಥ ವ್ಯಕ್ತಿಗಳಿಂದನೇ ಕೂಡ ಅವ್ರಿಗೆ ಮೋಸ ಕೂಡ ಆಗಿರ್ಬೋದು. ಅವರು ಯಾರನ್ನ ಅತಿಯಾಗಿ ನಂಬಿದ್ರು ಅಂಥ ವ್ಯಕ್ತಿಗಳಿಂದನೇ ಅವರು ಮೋಸ ಹೋಗಿರೋವಂಥದ್ದು ಕೂಡ ಇಲ್ಲಿ ಇದೆ. ಸಾರಿ, ನಿಮಗೆ ಕಾರ್ಡ್ ಕಾಣಲ್ಲ ಅಂತ ಕಾರ್ಡ್ ಮೇಲೆ ಇಡ್ತಾ ಇದ್ದೀನಿ, ಇಟ್ಬಿಟ್ಟು ಹೇಳ್ತೀನಿ. ಏನು ಅವರು ಒಂದು ಸೀಕ್ರೆಟನ್ನು ಹುಡುಕಬೇಕು ಅಂತ ಅಂದ್ಕೊಂಡಿದ್ದಾರೆ. ಆ ಸೀಕ್ರೆಟನ್ನು ಹುಡುಕೋಲ್ಲಿ ಅವರು ತುಂಬ ಸ್ಟ್ರೆಸ್ಸಲ್ಲಿದ್ದಾರೆ, ತುಂಬ ಟೆನ್ಷನ್ ಆಗಿದೆ, ತುಂಬ ಬರ್ಡನಲ್ಲಿ ಇದ್ದಾರೆ. ಮತ್ತು ಅವರು ಯಾರನ್ನ ನಾನು ತುಂಬ ನಂಬಿದ್ದೆ, ಇವರಿಂದ ನನಗೆ ಪ್ರೀತಿ ಸಿಗುತ್ತೆ, ಇವರಿಂದ ನನಗೆ ಸಮಾಧಾನ ಸಿಗುತ್ತೆ, ಇವರೇ ನನಗೆ ಎಲ್ಲ ಅಂತ ಎಲ್ಲಿ ಅವರು ಯಾರನ್ನು ನಂಬಿ ಓದಕ್ಕಿದ್ರು ಅವರಿಂದನೇ ಅವ್ರಿಗೆ ಸಮಸ್ಯೆಗಳಾಗ್ತಿರೋದು ಅಂತ ಅವ್ರಿಗೆ ಗೊತ್ತಾಗುವಂಥ ಸಮಯ ತುಂಬ ಹತ್ತಿರದಲ್ಲಿ ಇದೆ. ಆದರೆ ಅದು ಗೊತ್ತಾದರೂ ಕೂಡ ಅವರಿಂದ ಅದನ್ನು ಏನು ಮಾಡೋದಕ್ಕೆ ಆಗ್ತಿಲ್ಲ. ಅಂಥ ಪರಿಸ್ಥಿತಿನಲ್ಲಿ ನಿಮ್ಮ ಪಾರ್ಟ್ನರು ಇದ್ದಾರೆ. ಅದರಿಂದ ನನಗೆ ಪ್ರೀತಿನೂ ಬೇಡ, ಏನೂ ಬೇಡ, ಎಲ್ಲನೂ ಬಿಟ್ಟು ದೂರ ಹೋಗೋಣ, ಎಲ್ಲಾದರೂ ಹೊರಗಡೆ ಹೋಗೋಣ, ಯಾವುದಾದ್ರೂ ಒಂದು ಟ್ರಕ್ಕಿಂಗ್ ಹೋಗೋಣ ಅಂತ ಕೂಡ ನಿಮ್ಮ ಪರ್ಸನ್ ಇಲ್ಲಿ ಯೋಚನೆನ ಮಾಡ್ತಿರೋವಂಥದ್ದು ಇದೆ. ಆದರೆ ತುಂಬ ಬ್ಯಾಲೆನ್ಸ್ ಮಾಡಬೇಕು ಅಂತ ತುಂಬ ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ಬ್ಯಾಲೆನ್ಸ್ ಮಾಡೋದಕ್ಕೆ ಅವರಿಂದ ಆಗ್ತಾ ಇಲ್ಲ. ತುಂಬ ಕೆಲವೊಂದು ಪರಿಸ್ಥಿತಿನ ಅವರು ಹೇಳ್ಕೊಳ್ಳೋದಕ್ಕೂ ಆಗ್ತಿಲ್ಲ. ಎಷ್ಟೋ ಸಾರಿ ಹೇಳ್ಕೋಬೇಕು ನಿಮ್ಮ ಹತ್ರ ಅಂತ ಕೂಡ ಅವರು ಯೋಚನೆನ ಮಾಡಿದ್ದಾರೆ. ಆದರೆ ಅದಕ್ಕೆ
ಆಗ್ತಿಲ್ಲ. ಕೆಲವರ ಲೈಫ್ನಲ್ಲಿ ಏನಾಗಿದೆ ಅಂತಂದರೆ ಥರ್ಡ್ ಪಾರ್ಟಿಯಿಂದ ಕೂಡ ಅವರು ತುಂಬ ಡಿಪ್ರೆಷನ್ಗೆ ಹೋಗುವಂಥ ಚಾನ್ಸಸ್ ಕೂಡ ಇಲ್ಲಿ ಇದೆ. ಮತ್ತು ಥರ್ಡ್ ಪಾರ್ಟಿಯಿಂದ ನಾನು ಇಷ್ಟೆಲ್ಲ ಮಾಡ್ಕೊಂಡಲ್ಲ, ಅವ್ರಿಗಾಗಿ ನಾನು ಎಲ್ಲನೂ ಕಳ್ಕೊಂಡೆ ಅಂತ ಕೂಡ ಅವರು ತುಂಬ ಯೋಚನೆ ಕೂಡ ಮಾಡ್ತಾ ಇದ್ದಾರೆ. ಅವರ ಜೊತೆಯಲ್ಲೇ ಇದ್ದು ಅವ್ರ ಹತ್ರ ತುಂಬ ಒಳ್ಳೆಯವರು, ಅವರು ನಾನೇ ನಿನಗೆ ಎಲ್ಲ ಅನ್ನೋ ರೀತಿಯಲ್ಲಿ ಅವರನ್ನು ನಂಬಿಸಿ ಅವ್ರಿಗೆ ಮೋಸ ಮಾಡ್ತಿರೋವಂಥದ್ದು ಇಲ್ಲಿ ಕಾಣ್ತಾ ಇದೆ. ಅದರಿಂದ ಅವರು ಯಾವುದನ್ನು ನಂಬಬೇಕು, ಯಾವುದನ್ನು ಬಿಡಬೇಕು, ನನಗೆ ಇಲ್ಲಿ ಯಾರೂ ಇಲ್ಲ, ನಾನು ಯಾವುದನ್ನು ನಂಬಬಾರ್ದು, ನಾನು ಯಾವ ಪ್ರೀತಿನ ನಂಬಿ ಹೋಗಿದ್ದೆ ಅದೇ ಪ್ರೀತಿ ನನಗೆ ಮೋಸ ಮಾಡ್ತು ಅಂತ ತಿಳ್ಕೊಂಡು ಅವರು ಎಲ್ಲದನ್ನು ಬಿಟ್ಟು ಬರಬೇಕು ಅಂತ ಅವರು ನಿಮ್ಮ ಪರ್ಸನ್ ಯೋಚನೆನ ಮಾಡ್ತಾ ಇದ್ದಾರೆ. ಅದಕ್ಕೆ ಏಂಜಲ್ಸ್ ಆಶೀರ್ವಾದ ಕೂಡ ಇದೆ. ತುಂಬ ಯೋಚನೆನ ಮಾಡ್ತಾ ಇದ್ದಾರೆ ಅವರು. ಅವ್ರಿಗೆ ಯಾವುದೋ ಒಂದು ಕೆಲಸದ ಬಗ್ಗೆ ಕೂಡ ಯೋಚನೆನ ಮಾಡ್ತಾ ಇದ್ದಾರೆ. ಏನೆಲ್ಲ ಇರ್ಬೋದು, ಏನಕ್ಕಾಗಿ ನನಗೆ ಈ ರೀತಿ ಮೋಸ ಆಗಿದೆ, ಏನಕ್ಕೋಸ್ಕರ ನನಗೆ ಈ ರೀತಿ ಮೋಸ ಮಾಡಿದ್ರು ಅಂತ ಕೂಡ ಇಲ್ಲಿ ನಿಮ್ಮ ಪರ್ಸನ್ ಯೋಚನೆನ ಮಾಡ್ತಾ ಇದ್ದಾರೆ. ನಾನು ಏನು ಅನ್ನೋದನ್ನೇ ನಾನು ಮರ್ತು ಇಲ್ಲಿ ಬಂದೆ, ನನ್ನನ್ನೇ ನಾನು ಮರೆತೆ, ನನ್ನ ಫ್ಯಾಮಿಲಿನ ನಾನು ಬಿಟ್ಟೆ, ಈ ಪ್ರೀತಿಗೋಸ್ಕರ ನನ್ನ ಫ್ಯಾಮಿಲಿನ ನಾನು ಬಿಟ್ಟೆ, ನನ್ನ ಫ್ಯಾಮಿಲಿನ ದೂರ ಮಾಡ್ಕೊಳ್ಳೋದಕ್ಕೂ ಕೂಡ ನಾನು ರೆಡಿ ಆದೆ. ಆದರೆ ಅದೇ ಪ್ರೀತಿ ನನಗೆ ಇವತ್ತು ತುಂಬ ಮೋಸನ ಮಾಡಿದೆ, ನನ್ನ ಬೆನ್ನಿಂದೆ ತುಂಬ ಮೋಸ ಮಾಡಿದೆ ಅಂತ ಅವ್ರಿಗೆ ಗೊತ್ತಾಗ್ತಾ ಇದೆ. ಅದ್ರ ಬಗ್ಗೆ ಅವರು ಒಂದು ಕ್ಲಾರಿಟಿಗೋಸ್ಕರ ಯೋಚನೆನ ಮಾಡ್ತಾ ಇದ್ದಾರೆ. ಒಂದು ಕ್ಲಾರಿಟಿ ಸಿಗ್ತಾ ಇಲ್ಲ ಅವರಿಗೆ. ಆ ಸೀಕ್ರೆಟನ್ನು ಹುಡುಕಬೇಕು ಅಂತ ತುಂಬ ಪ್ರಯತ್ನನ ಮಾಡ್ತಿದ್ದಾರೆ. ಆ ಸೀಕ್ರೆಟ್ ಕೂಡ ಅವರಿಗೆ ಸಿಗ್ತಾ ಇಲ್ಲ. ನಿಮ್ಮ ಮತ್ತು ನಿಮ್ಮ ಪರ್ಸನ್ನ ಏನಕ್ಕೋಸ್ಕರ ನಿಮ್ಮಿಂದ ಅವರು ದೂರ ಮಾಡಬೇಕು ಅಂತ ಅಂದ್ಕೊಂಡ್ರು, ಏನಕ್ಕೋಸ್ಕರ ನಿಮ್ಮ ಪರ್ಸನ್ಗೆ ಅವರು ಸಿಕ್ಕಿದ್ರು, ಅವರು ನಿಮ್ಮ ಪರ್ಸನ್ ಜೊತೆ ಏನಕ್ಕೋಸ್ಕರ ಇದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇದೆ. ಸ್ವಲ್ಪನೇ ಗೊತ್ತಾಗ್ತಾ ಇದೆ. ಅದರಿಂದ ಅವರು ಯಾವುದಾದ್ರೂ ಇದಕ್ಕೆ ಕ್ಲಾರಿಟಿ ಬೇಕು ಅಂತ ಅವರು ತುಂಬ ಪ್ರಯತ್ನಗಳನ್ನು ಪಡ್ತಾ ಇದ್ದಾರೆ. ಸದ್ಯದಲ್ಲೇ ಅವರು ಇದೆಲ್ಲದನ್ನು ಬಿಟ್ಟು ನಾನು ಮೊದಲಿನಂತೆ ನನ್ನಂತೆ ನಾನು ಇರಬೇಕು, ಯಾವುದು ಬೇಡ ನನಗೆ ಅಂತ ಎಲ್ಲದನ್ನು ಬಿಟ್ಟು ಬರಬೇಕು ಅಂತ ಕೂಡ ನಿಮ್ಮ ಪರ್ಸನ್ ಕರೆಂಟ್ ಸಿಚುವೇಶನ್ ಆಗಿದೆ. ಅವರು ತುಂಬ ಯೋಚನೆನ ಮಾಡ್ತಾ ಇದ್ದಾರೆ. ಇದೆಲ್ಲದನ್ನು ಬಿಟ್ಟು ನಾನು ಹೊರಗೆ ನಡಿಬೇಕು ಅಂತ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಮತ್ತು ಅವರು ಕೆಲಸದ ಬಗ್ಗೆ ಕೂಡ ತುಂಬ ಯೋಚನೆನ ಮಾಡ್ತಾ ಇದ್ದಾರೆ. ನಾನು ಯಾವುದರಿಂದ ಬಂದೆ ಅದರಿಂದ ನನ್ನ ಕೆರಿಯರ್ನ ನಾನು ಕಳ್ಕೊತಾ ಇದ್ದೀನಿ. ಫ್ರೆಂಡ್ ಸರ್ಕಲಲ್ಲಿ ಕೂಡ ನಾನು ದೂರ ಆಗ್ತಾಯಿದ್ದೀನಿ, ಫ್ಯಾಮಿಲಿಯಿಂದ ದೂರ ಆಗ್ತಾಯಿದ್ದೀನಿ, ಎಲ್ಲದರಿಂದನೂ ದೂರ ಆದೆ. ಯಾವ ಪ್ರೀತಿಗೋಸ್ಕರ ನಾನು ಬಂದೆ ಆ ಪ್ರೀತಿಯಿಂದ ಇವತ್ತು ನನ್ನನ್ನು ನಾನು ಕಳ್ಕೊಳ್ಳೋ ಅಂಥ ಪರಿಸ್ಥಿತಿಗೆ ಬಂದಿದ್ದೀನಿ. ಫೈನಾನ್ಷಿಯಲಿ ಕೂಡ ನನಗೆ ತುಂಬ ಲಾಸಲ್ಲಿ ಇದೆ. ಎಲ್ಲದರಲ್ಲೂ ನಾನು ತುಂಬ ಲಾಸನ್ನು ನೋಡ್ತಾ ಇದ್ದೀನಿ. ಇದು ನನಗೆ ಬೇಕಿತ್ತ, ನಾನು ಎಲ್ಲಿ ನಂಬಿ ಬಂದೆ, ಅವರಿಂದ ನನಗೆ ಮೋಸ ಆಯಿತು. ಮತ್ತು ಇವರು ಬೇಡ ನನಗೆ, ಇಂಥ ಮೋಸ ಗೊತ್ತಿಲ್ಲ ಹೇಳ್ಬೇಕು ಅಂತ, ಈ ರೀತಿ ಮೋಸ ಮಾಡೋವಂಥ ಪರ್ಸನ್ ನನಗೆ ಬೇಡ ಅಂತ ಅವರೇ ಅದನ್ನು ತೊರೆದು ಹೊರಗೆ ಬರಬೇಕು ಅಂತ ಯೋಚನೆನ ಮಾಡ್ತಾ ಇದ್ದಾರೆ. ಇದು ನಿಮ್ಮ ಪರ್ಸನ್ನ ಕರೆಂಟ್ ಸಿಚುವೇಶನ್ ಆಗಿದೆ. ಬನ್ನಿ ಇದಕ್ಕೆ ಏಂಜಲ್ ಗೈಡೆನ್ಸ್ ಏನು ಹೇಳ್ತಾರೆ, ಏಂಜಲ್ಸು ಏನು ಹೇಳ್ತಾರೆ ಅಂತ ನೋಡುವ. ಏಂಜಲ್ಸ್ ನನ್ನ ವ್ಯೂವರ್ಸ್ಗೆ ಗೈಡೆನ್ಸ್ ಏಂಜಲ್ಸ್ ನೋಡಿ, ಕೆಲವ್ರಿಗೆ ಎಸ್ ಅಂತ ಕೂಡ ಇದೆ. ಮತ್ತು ಅವ್ರು ಖಂಡಿತ ಬರ್ತಾರೆ, ನಂಬಿಕೆ ಇಡಿ ಅಂತ ಏಂಜಲ್ಸು ಹೇಳ್ತಾ ಇದ್ದಾರೆ. ಇಲ್ಲಿ ನಂಬಿಕೆ ಇಟ್ಟಿದ್ದೆ ಆದರೆ ಬರ್ತಾರೆ. ನೋಡಿ, ಅದು ಟೈಮಿಂಗ್ಸ್ ಕೂಡ ಏಂಜಲ್ಸೇ ಹೇಳಿದ್ದಾರೆ. ವಿತಿನ್ ನೆಕ್ಸ್ಟ್ ಫ್ಯೂ ಮಂತ್ಸ್, ಕೆಲವು ವಾರಗಳಲ್ಲೇ ನಿಮ್ಮ ಪರ್ಸನ್ ನಿಮ್ಮ ಹತ್ರ ಬರ್ತಾರೆ. ಸರಿಯಾದ ಸಮಯ ಬಂದಿದೆ. ಟೇಕ್ ಆ್ಯಕ್ಷನ್. ಮಾತಾಡಬೇಕು ಅಂತ ಅಂದ್ಕೊಂಡಿದ್ರೆ ಮಾತಾಡಿ. ನಿಮ್ಮ ಸದ್ಯದ ಪರಿಸ್ಥಿತಿ ಏನಿದೆ ಅದು ಇಂಪ್ರೂವ್ ಆಗ್ತಿದೆ ಅಂತ ಕೂಡ ಇಲ್ಲಿ ಇದೆ. ನೋಡಿ, ಎಸ್ ಅಂತ ಇದೆ. ಟ್ರಸ್ಟ್. ಕೆಲವೇ ವಾರಗಳಲ್ಲಿ ಏನು ಈ ಸಮಸ್ಯೆಯಿಂದ ನಿಮ್ಮ ಪರ್ಸನ್ನು ಹೊರಗೆ ಬರ್ತಾರೆ. ಆ ಸಿಚುವೇಶನ್, ನಿಮ್ಮ ಪರ್ಸನ್ ಏನು ಸಿಚುವೇಶನ್ನ ಎದುರಿಸ್ತಾ ಇದ್ದಾರೆ ಆ ಸಿಚುವೇಶನ್ನು ಇಂಪ್ರೂವ್ ಆಗ್ತಿದೆ ಅಂತ ಏಂಜಲ್ಸ್ ಇಲ್ಲಿ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಏಂಜಲ್ಸ್. ಓಕೆ, ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಯಾರಿಗೆಲ್ಲ ಇಷ್ಟ ಆಗಿದೆ
ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಒಂದೇ ಜನರಲ್ ರೀಡಿಂಗ್ ಆಗಿರುತ್ತೆ. ಯಾರಿಗೆಲ್ಲ ರೆಸನೇಟ್ ಆಯಿತೋ ಅವ್ರು ಮಾತ್ರ ತೊಗೊಳ್ಳಿ, ರೆಸನೇಟ್ ಆಗಿಲ್ಲ ಅಂದರೆ ಬೇಡ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್.